ರಿಲೀಸ್ ಡೇಟ್ ಹತ್ರ ಆಗ್ತಿದ್ದಂಗೆ ಟಾಕ್ಸಿಕ್ ಸಿನಿಮಾ ತಂಡ ಫುಲ್ ಫ್ಲೆಜ್ಡ್ ಪ್ರಮೋಷನ್ಸ್ ನ ಶುರು ಮಾಡಿದ್ದಾರೆ. ಹೈದರಾಬಾದ್ ಇವೆಂಟ್ ಆಯ್ತು, ನಾಳೆ ಚೆನ್ನೈ ಇವೆಂಟ್ ಕೂಡ ಪ್ಲಾನ್ ಆಗಿದೆ. ಇದರ ಮಧ್ಯೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಓಪನ್ ಮಾಡಿದ್ದಾರೆ. ಆದ್ರೆ ಇನ್ನು ಎಲ್ಲಾ ಕಡೆ ಓಪನ್ ಮಾಡಿಲ್ಲ. ನಾಳೆ ಸಂಜೆ ಒಳಗಡೆ ಎಲ್ಲಾ ಕಡೆ ಫುಲ್ ಫ್ಲೆಜ್ಡ್ ಬುಕ್ಕಿಂಗ್ ಓಪನ್ ಆಗಬಹುದು. ಕನ್ನಡದಲ್ಲಿ ಅದ್ದೂರಿಯಾಗಿ ಬುಕ್ಕಿಂಗ್ ನಡೀತಿದೆ. ಅದೇ ರೀತಿ ಹಿಂದಿಯಲ್ಲೂ ತುಂಬಾ ಚೆನ್ನಾಗಿದೆ. ಓವರ್ಸೀಸ್ ಅಲ್ಲಿ ಸಿನಿಮಾಗೆ ಅನ್ಕೊಂಡ ಹಾಗೆ ರೆಸ್ಪಾನ್ಸ್ ಸಿಗ್ತಿಲ್ಲ. ಇನ್ನು ತೆಲುಗು, ತಮಿಳ್ ಓಪನ್ ಆಗಿಲ್ಲ. ಇದನ್ನೆಲ್ಲ ನೋಡಿ ಮೊದಲನೇ ದಿವಸ ಟಾಕ್ಸಿಕ್ ಎಷ್ಟು ಕಲೆಕ್ಟ್ ಮಾಡಬಹುದು ಅಂತ ಪ್ರೆಡಿಕ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶುರು ಮಾಡೋಣ. ಮೊದಲು ಕನ್ನಡದ ವಿಚಾರಕ್ಕೆ ಬಂದ್ರೆ ಈಗಾಗಲೇ 11 ರಿಂದ 14 ಕೋಟಿ ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲೇ ಕಂಪ್ಲೀಟ್ ಮಾಡಿದೆ. ಇನ್ನು ಎಲ್ಲಾ ಶೋಗಳು ಬುಕ್ಕಿಂಗ್ ಓಪನ್ ಆಗಿಲ್ಲ. ಸೊ ನನ್ನ ಪ್ರಕಾರ ಸಿನಿಮಾ 19 ರಿಂದ 22 ಕೋಟಿವರೆಗೂ ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲೇ ಕಲೆಕ್ಟ್ ಮಾಡಬಹುದು. ಆಫ್ಲೈನ್ ಎಲ್ಲ ಸೇರಿ ಡೇ 1 ಕನ್ನಡದಿಂದ 31 ರಿಂದ 35 ಕೋಟಿವರೆಗೂ ಗ್ರಾಸ್ ಕಲೆಕ್ಟ್ ಮಾಡಬಹುದು. ಇನ್ನು ಹಿಂದಿ ಕಡೆ ಬಂದ್ರೆ ಆವಾಗ್ಲೇ 12 ಕೋಟಿ ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲೇ ಕಲೆಕ್ಟ್ ಮಾಡಿದೆ. ನನ್ನ ಪ್ರಕಾರ ಟೋಟಲ್ 23 ರಿಂದ 25 ಕೋಟಿವರೆಗೂ ಅಡ್ವಾನ್ಸ್ ಇಂದ ಕಲೆಕ್ಟ್ ಮಾಡಬಹುದು. ಇದರ ಆಫ್ಲೈನ್ ಎಲ್ಲ ಸೇರಿ ಡೇ 1 35 ರಿಂದ 42 ಕೋಟಿವರೆಗೂ ಗ್ರಾಸ್ ಕಲೆಕ್ಟ್ ಮಾಡಬಹುದು. ತೆಲುಗು, ತಮಿಳ್, ಮಲಯಾಳಂ ಬುಕ್ಕಿಂಗ್ ನಾನು ವಿಡಿಯೋ ಮಾಡುವಾಗ್ಲಂತೂ ಓಪನ್ ಆಗಿಲ್ಲ. ಸೊ ಒಂದ್ ರಫ್ ಎಸ್ಟಿಮೇಟ್ ಹಾಕೋದಾದ್ರೆ ತೆಲುಗು ಅಲ್ಲಿ ಇರುಮುಡಿ ಸಿನಿಮಾ ಚೆನ್ನಾಗಿರೋದ್ರಿಂದ ಸ್ಕ್ರೀನ್ಸ್ ಕಡಿಮೆ ಸಿಗ್ತವೆ. ಸೊ ಜಾಸ್ತಿ ಅಂದ್ರೆ ತೆಲುಗು ಇಂದ 17 ರಿಂದ 19 ಕೋಟಿವರೆಗೂ ಕಲೆಕ್ಟ್ ಮಾಡಬಹುದು. ಇನ್ನ ತಮಿಳ್, ಮಲಯಾಳಂ ಯೂಶುವಲಿ ರೆಸ್ಪಾನ್ಸ್ ಸಿಗೋದೇ ಕಡಿಮೆ. ಸೊ ಎರಡೂ ಸೇರಿ 10 ರಿಂದ 12 ಕೋಟಿ ಕಲೆಕ್ಟ್ ಮಾಡಬಹುದು. ಇನ್ನು ಓವರ್ಸೀಸ್ ಅಲ್ಲಿ ಅನ್ಕೊಂಡ ಹಾಗೆ ಪ್ರೀ ಸೇಲ್ಸ್ ಆಗಿಲ್ದೇ ಇರೋದ್ರಿಂದ ಮ್ಯಾಕ್ಸಿಮಮ್ ಅಂದ್ರೆ 24 ರಿಂದ 26 ಕೋಟಿ ಕಲೆಕ್ಟ್ ಮಾಡುತ್ತೆ. ಇದನ್ನೆಲ್ಲ ಆವರೇಜ್ ಸಮ್ ಮಾಡಿದ್ರೆ ಕನ್ನಡ 32 ಕೋಟಿ, ಹಿಂದಿ 36 ಕೋಟಿ, ತೆಲುಗು 18 ಕೋಟಿ, ತಮಿಳ್ ಮತ್ತೆ ಮಲಯಾಳಂ 11 ಕೋಟಿ, ಓವರ್ಸೀಸ್ 24 ಕೋಟಿ. ಸೊ ಡೇ 1 ನನ್ನ ಪ್ರಿಡಿಕ್ಷನ್ ಬಂದು 121 ಕೋಟಿಯಿಂದ 125 ಕೋಟಿವರೆಗೂ ಟಾಕ್ಸಿಕ್ ವರ್ಲ್ಡ್ ವೈಡ್ ಡೇ 1 ನಲ್ಲಿ ಕಲೆಕ್ಟ್ ಮಾಡಬಹುದು. ಇದಿಷ್ಟು ನನ್ನ ಅನಾಲಿಸಿಸ್. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.